ಭೂ ಬಾಡಿಗೆಯ ಒಂದು ದುರಂತ ಕಥೆಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಇಲ್ಲಿವರೆಗೂ ಸಾಕಷ್ಟು ಚರ್ಚೆಗಳು ನಡೆದಿವೆ. ಆದ್ರೆ ಇವತ್ತೇನಾಗ್ತಾ ಇದೆ ಅಂದ್ರೆ ಅಧಿಕಾರಿಗಳೇ ಆಗಿರಬಹುದು, ಜನಪ್ರತಿನಿಧಿಗಳಾಗಿರ್ಬೋದು 20 ವರ್ಷದಿಂದ ಈ ಒಂದು ಆಸ್ತಿಯ ಬಗ್ಗೆ ಯಾರು ಕೂಡ ತಲೆ ಕೆಡಿಸಿಕೊಂಡಿರಲಿಲ್ಲ. ಯಾಕಂದ್ರೆ ಸುಳ್ಳು ದಾಖಲೆಗಳು ಜನಪ್ರತಿನಿಧಿಗಳ ಅಧಿಕಾರಿಗಳ ಕಣ್ಣಿಗೆ ಮಣ್ಣು ಎರಚುವಂತ ಕೆಲಸ ಮಾಡಿದ್ದು ಪ್ರಭಾವಿ ವ್ಯಕ್ತಿಗಳು. 1999ರಲ್ಲಿ 1726 ಎನ್ನುವ ಆಸ್ತಿ ನಂಬರಿನ ಈ ಸರ್ಕಾರಿ ಆಸ್ತಿಯನ್ನ ತಾಲೂಕ್ ಪಂಚಾಯಿತಿಯಿಂದ ಒಂದು ಆದೇಶವನ್ನ ಪಡಿತಾರೆ, ನಮಗೆ ಇದನ್ನ ಭೂ ಬಾಡಿಗೆ ನೀಡಿ ಅಂತ. ತದನಂತರ ಆ ಸಮಯದಲ್ಲಿ ಇದ್ದಂತಹ ಗ್ರಾಮ ಪಂಚಾಯಿತಿಗೆ ಆ ಒಂದು ಸುತ್ತೋಲೆಯನ್ನ ಹೊರಡಿಸಿದ ನಂತರ ಗ್ರಾಮ ಪಂಚಾಯಿತಿಯಲ್ಲಿಯೂ ಕೂಡ ಸಭೆ ಕರೆದು ಚರ್ಚೆ ಮಾಡಿ ಅಲ್ಲೂ ಕೂಡ ಭೂ ಬಾಡಿಗೆ ನೀಡುವ ಒಂದು ಆದೇಶದ ಸುತ್ತೋಲೆಯನ್ನ ಹೊರಡಿಸ್ತಾರೆ. ಆದರೆ ಪ್ರಭಾವಿ ವ್ಯಕ್ತಿಗಳು ತಮ್ಮದೇ ಆದಂತಹ ಚಾಲಾಕಿ ಬುದ್ಧಿಯನ್ನ ತೋರಿಸಿ ಆ ಒಂದು ಆದೇಶ ಪತ್ರದಲ್ಲಿ ಇರುವಂತಹ ಭೂ ಬಾಡಿಗೆಯನ್ನ ತಿರುಚಿ 99 ವರ್ಷ ನಾವು ಇದನ್ನ ಬಳಕೆ ಮಾಡಬಹುದು ಹೇಗೆ ಬೇಕಾದರೂ ಅನ್ನುವ ಒಂದು ನೋಂದಣಿಯನ್ನ ನೋಂದಾಯಿಸ್ತಾರೆ. ತಮ್ಮದೇ ಆದಂತಹ ಲೀಸ್ ಪತ್ರವನ್ನ ಸಿದ್ಧಪಡಿಸ್ತಾರೆ. ಅದನ್ನ ಇಟ್ಟುಕೊಂಡು 20 ವರ್ಷದಿಂದ ಇದು 99 ವರ್ಷ ನಾವು ಹೇಗೆ ಬೇಕಾದ್ರೂ ಉಪಯೋಗ ಮಾಡಬಹುದು ಅನ್ನುವ ಒಂದು ಸುಳ್ಳು ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ. ಇಲ್ಲಿಯವರೆಗೂ ಅಧಿಕಾರಿಗಳಾಗಿರಬಹುದು, ಜನಪ್ರತಿನಿಧಿಗಳಿಗಾಗಿರ್ಬೋದು ಸುಳ್ಳು ದಾಖಲೆಗಳನ್ನ ತೋರಿಸುತ್ತಾಲೆ ಕಣ್ಣಿಗೆ ಮಣ್ಣೆರಚುವಂತ ಕೆಲಸ ಮಾಡಿದ್ರು. ಇದನ್ನ ನಾವು ಒಂದು ಮಾಹಿತಿ ಹಕ್ಕಿನಲ್ಲಿ ಪಡೆದಂತಹ ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದು ನೋಡಿದಾಗ ಇವೆಲ್ಲ ಡೂಪ್ಲಿಕೇಟ್ ಅಂದ್ರೆ ನಕಲಿ ಪತ್ರಿಕೆಗಳನ್ನ ಸಿದ್ಧಪಡಿಸಿಕೊಂಡು ಜನರನ್ನ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಾಯಿತು. ಇಷ್ಟೆಲ್ಲ ಆದ್ಮೇಲೆ ಸಾಕಷ್ಟು ಪತ್ರಿಕೆಗಳಲ್ಲೂ ಕೂಡ ಬಂದ್ರು ಕೂಡ ಯಾವ ಅಧಿಕಾರಿ ಆಗಿರ್ಬೋದು, ಯಾವ ಜನಪ್ರತಿನಿಧಿಗಳಾಗಿರ್ಬೋದು ಇಲ್ಲಿವರೆಗೂ ಕ್ರಮಕ್ಕೆ ಮುಂದಾಗಲಿಲ್ಲ. ಅಷ್ಟರಲ್ಲೂ ಈಗಾಗಲೇ ಈ ವಿಷಯ ಕುರಿತು ಚರ್ಚೆ ಮಾಡಿದಾಗ ಹೇಳಿದ್ರು, ಅಲ್ಲಿ ಮಹಾಲಕ್ಷ್ಮಿ ಅರ್ಬನ್ ಕ್ರೆಡಿಟ್ ಬ್ಯಾಂಕ್ ಅನ್ನ ಮಾಡಿದ್ರು, ಅದ್ರ ಜೊತೆಗೆ ಕೃಷಿ ವಿನಿಮಯ ಕೇಂದ್ರ ಅನ್ನುವ ಒಂದು ಕಟ್ಟಡವನ್ನ ಪಡೆದು ಭೂ ಬಾಡಿಗೆಗೆ ಪಡೆದು ಕಟ್ಟಡವನ್ನ ಕಟ್ಟಿ ಬಾಡಿಗೆ ನೀಡುವಂತ ಕೆಲಸ ಮಾಡಿದ್ದಾರೆ. ಇಂತಹ ಎಲ್ಲ ವಿಷಯಗಳು ಪ್ರಭಾವಿಗಳ ಒಂದು ಆಟವನ್ನ ಗೊತ್ತಿದ್ರು ಅಧಿಕಾರಿಗಳಿಗೂ ಗೊತ್ತಿದೆ, ಜನಪ್ರತಿನಿಧಿಗಳಿಗೂ ಗೊತ್ತಿದೆ, ಯಾಕೆ ಕ್ರಮಕ್ಕೆ ಮುಂದಾಗ್ತಾ ಇಲ್ಲ? ಅದೇ ಯಾವುದೇ ಒಂದು ಸಾಮಾನ್ಯ ವ್ಯಕ್ತಿ ಇವತ್ತು ಏನಾದರೂ ಈ ರೀತಿಯಾದಂತಹ ನಕಲಿ ಮಾಡಿದ್ರೆ ಕ್ರಮಕ್ಕೆ ಮುಂದಾಗ್ತಾ ಇರಲಿಲ್ಲ. ಯಾಕೆ ಅಧಿಕಾರಿಗಳು ಸುಮ್ಮನೆ ಕೂತಿದ್ದೀರಾ? ಯಾಕೆ ಜನಪ್ರತಿನಿಧಿಗಳು ಸುಮ್ಮನೆ ಕೂತಿದ್ದೀರಾ? ಯಾವುದೋ ಒಂದು ಕಿತ್ತೂರಿನ ಅಭಿವೃದ್ಧಿಗಾಗಿ ಮಾಸ್ಟರ್ ಪ್ಲಾನ್ ಅನ್ನೋದು ಅಂತಂದ್ರೆ ಯಾರು ಕೂಡ ಯಾರ ಮಾತು ಕೇಳದೆ 2 ದಿನದಲ್ಲಿ ನೆಲಸಮ ಮಾಡಿದ್ರಿ. ಆ ಅಧಿಕಾರ ಯಾರು ಕೊಟ್ಟರು? ನಿಮಗಿದೆ ಅಧಿಕಾರ, ಮಾಡಿದ್ರಿ. ಆದ್ರೆ ಸರ್ಕಾರಿ ಜಾಗವನ್ನ ಯಾಕೆ ನಿಮಗೆ ಹಿಂಪಡೀಲಿಕ್ಕೆ ಆಗ್ತಾ ಇಲ್ಲ? ನಕಲಿ ದಾಖಲೆ ಅಂತ ಗೊತ್ತಿದ್ರು ಸುಮ್ಮನೆ ಕೂತಿರೋದು ಯಾಕೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಿತ್ತೂರಿನಲ್ಲಿ 1 ಅಲ್ಲ 2 ಅಲ್ಲ 50ಕ್ಕಿಂತ ಹೆಚ್ಚು ಭೂ ಬಾಡಿಗೆ ಪಡೆದಂತ ಸಾಮಾನ್ಯ ಜನರಿದ್ದಾರೆ. ಅವರಿಗೆಲ್ಲ ಕೂಡ ನೀವು ಕೂಡ ಭೂ ಬಾಡಿಗೆಯ ಜೊತೆಗೆ 99 ವರ್ಷದವರೆಗೆ ಲೀಸ್ಗೆ ಬರೆದುಕೊಡಲು ನೀವು ತಯಾರಿದ್ರೆ ಈ ಆಸ್ತಿಯನ್ನ ಹಾಗೆ ಬಿಡಲು ಎಲ್ಲರೂ ಯಾರ ಆಸ್ತಿ ಇದು? ಸರ್ಕಾರಿ ಆಸ್ತಿ. ಲಕ್ಷಾಂತರ ರೂಪಾಯಿ ತಿಂಗಳಿಗೆ ಪಡಿತಾ ಇದ್ದಾರೆ ಬಾಡಿಗೆ ಪ್ರಭಾವಿಗಳು. ಸರ್ಕಾರದ ಕಣ್ಣಿಗೆ ಮಣ್ಣು ಎರಚುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಧಿಕಾರಿಗಳು? ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಜನಪ್ರತಿನಿಧಿಗಳು? ಕ್ರಮಕ್ಕೆ ಮುಂದಾಗಬೇಕು. ಯಾವ ರೀತಿಯಾಗಿ ಸಾಮಾನ್ಯರಿಗೆ ನ್ಯಾಯ ಇದೆಯೋ ಅದೇ ರೀತಿಯಾಗಿ ನೀವು ಕೂಡ ಇದಕ್ಕೆ ನ್ಯಾಯ ಒದಗಿಸಬೇಕು. ಇವತ್ತು ಈ ಒಂದು ಕಟ್ಟಡದ ಬಗ್ಗೆ, ಈ ಒಂದು ನಕಲಿ ಭೂ ಬಾಡಿಗೆಯ ಬಗ್ಗೆ ಇವತ್ತಿನ ಶಾಸಕರಾದಂತಹ ಬಾಬಾ ಸಾಹೇಬ್ ಪಾಟೀಲ್ರೇ ಬರಬೇಕಾಯ್ತು. ಹೇಳಿದ್ರು, ನೇರವಾಗಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವೇ ಪ್ರಭಾವ ವ್ಯಕ್ತಿ ಆಗಲಿ ಯಾರೇ ಇರಲಿ 99 ವರ್ಷ ಭೂ ಬಾಡಿಗೆ ಕೊಡಲು, ಲೀಸ್ ಬರೆದು ಕೊಡಲು ಯಾರಿಗೂ ಹಕ್ಕಿಲ್ಲ ಅನ್ನುವ ನೇರವಾದಂತಹ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಂತಹ ಒಂದು ಸ್ಟೇಟ್ಮೆಂಟ್ ಕೊಡ್ಲಿಕ್ಕೆ ಇಷ್ಟು ವರ್ಷ ಈ ಶಾಸಕರೇ ಬೇಕಾಯ್ತಾ? ಯಾಕೆ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಳ್ತಾರೆ? ಇವತ್ತು ನೇರವಾದಂತಹ ನಾವು ನಿಜಕ್ಕೂ ಕೂಡ ಶಾಸಕರು ಮಾಡಿದಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೇರವಾಗಿ ಯಾರು ಮುಲಾಜಿಲ್ಲ, ಸರ್ಕಾರಿ ಆಸ್ತಿ ಇದ್ರೆ ಅದನ್ನ ನಾವು ಹಿಂಪಡಿತೇವಿ, ಕ್ರಮಕ್ಕೆ ಮುಂದಾಗ್ತೇವಿ, ಸಭೆ ನಡೆಸ್ತೇವಿ, ಆ ಡಾಕ್ಯುಮೆಂಟ್ಸ್ ಅನ್ನ ತರಿಸ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ.
ಈಗಾಗಲೇ ಇವತ್ತು ಈ ಒಂದು ಚರ್ಚೆ ಯಾಕೆ ಈ ವಿಷಯ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ 18ನೇ ತಾರೀಕಿನಂದು ಪಟ್ಟಣ ಪಂಚಾಯಿತಿಯ ಮೊದಲ ಸಭೆ ನಡೀತಾ ಇದೆ. ಇಲ್ಲಿವರೆಗೂ ಕೂಡ ಯಾವ ಒಂದು ಪಟ್ಟಣ ಪಂಚಾಯಿತಿಯ ಒಂದು ಸದಸ್ಯರಿಗೆ ಮೆಂಬರ್ಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶ ಇರಲಿಲ್ಲ. ಇವತ್ತು ತಮ್ಮದೇ ಆದಂತಹ 18 ಒಂದು ಮೆಂಬರ್ಗಳಿಗೆ ತಮ್ಮದೇ ಆದಂತಹ ಅಧಿಕಾರ ಇದೆ. ಇದನ್ನು ಪ್ರಶ್ನೆ ಮಾಡುವಂತಹ ಹಕ್ಕು ನಿಮಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡಿ. ಇದರ ಒಂದು ಸಾರ್ವಜನಿಕರ ಇಷ್ಟು ದಿನ ಸುಮ್ಮನೆ ಕೂತಿದ್ದಾರೆ, ಇದಕ್ಕೆ ನೇರವಾದಂತಹ ನ್ಯಾಯ ದೊರಕಿಸುವಂತಹ ಕೆಲಸ ನೀವು ಮಾಡಬೇಕು. ಯಾವ ರೀತಿಯಾಗಿ ನೇರವಾದಂತಹ ನಿರ್ಧಾರವನ್ನ ಎಲ್ಲದರಲ್ಲೂ ಶಾಸಕರು ತಗೊಂಡಿದ್ದಾರೆ, ಇದಕ್ಕೂ ಕೂಡ ನೇರವಾದಂತಹ ಯಾರು ಮುಲಾಜಿಲ್ಲದೆ ನಿರ್ಧಾರ ತಗೋತಾರೆ, ನ್ಯಾಯ ಕೊಡಿಸ್ತಾರೆ ಅನ್ನುವ ಒಂದು ಭರವಸೆ ಇದೆ. ನೋಡೋಣ, ಕಾದ್ ನೋಡೋಣ ಯಾವ ರೀತಿಯಾದಂತಹ ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ. ಅಷ್ಟೇ ಅಲ್ಲದೆ ಇವತ್ತು ತಾಲೂಕ್ ಪಂಚಾಯತಿ ಅಧಿಕಾರಿಗಳು ಕಿರಣ್ ಗೋರ್ಪಾಡೆ ಅವರು ಕೂಡ ಹೇಳಿದ್ದಾರೆ, ಈ ಒಂದು ದಾಖಲೆಗಳನ್ನ ಪರಿಶೀಲನೆ ಮಾಡಿದಾಗ ಇದು ಯಾವುದೇ ರೀತಿಯಾಗಿ ಲೀಗಲ್ ಆಗಿ ಇಲ್ಲ. ಪ್ರಭಾವಿ ವ್ಯಕ್ತಿಗಳು ತಮ್ಮ ಪ್ರಭಾವವನ್ನ ಬಳಸಿ ಅಧಿಕಾರಿಗಳನ್ನ ಬಳಕೆ ಮಾಡಿಕೊಂಡು ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಯಾರು ಪರ್ಮಿಷನ್ ಇಲ್ಲದೆ ಮಾಡಿದ್ದಾರೆ. ಇದಕ್ಕೆ ಈಗಾಗಲೇ ನಾವು ಆ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಇತ್ತು, ಇವತ್ತು ಪಟ್ಟಣ ಪಂಚಾಯತಿ ಇದೆ. ಎಲ್ಲ ದಾಖಲೆಗಳು ಅವರಲ್ಲಿ ಇದೆ. ಅವರು ಯಾಕೆ ಕ್ರಮ ತೆಗೆದುಕೊಳ್ಬಾರದು ಅನ್ನೋ ಮಾತನ್ನ ನೇರವಾಗಿ ಗೋರ್ಪಡೆ ಅವರು ಆ ಒಂದು ಹೇಳಿಕೆ ಕೂಡ ನಿಜನ, ಅದನ್ನು ಕೂಡ ನಿಮ್ಮ ಮುಂದೆ ನಾವು ಪ್ಲೇ ಮಾಡ್ತಾ ಇದ್ದೇವೆ. ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅವರು ನೀಡಿದಂತಹ ಹೇಳಿಕೆ ಕೂಡ ಪ್ಲೇ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ಒಂದು ಸರ್ಕಾರಿ ಆಸ್ತಿ ಉಳಿಸಲು ಇವರು ಪಣ ತೊಟ್ಟ ನಿಂತಿದ್ದಾರೆ, ಅದೇ ರೀತಿಯಾಗಿ ಇದಕ್ಕೆ ನ್ಯಾಯ ಸಿಗಲಿ ಅನ್ನೋದೇ ಸ್ಟಾರ್ ನ್ಯೂಸ್ ಕಿತ್ತೂರು ಕರ್ನಾಟಕದ ಒಂದು ಆಶೆ. ನೀವು ಕೂಡ ಕಾದು ನೋಡಿ ಮುಂದೆ ಯಾವ ರೀತಿಯಾಗಿ ಇದಕ್ಕೆ ನ್ಯಾಯ ಸಿಗುತ್ತೆ, ಏನಾಗುತ್ತೆ ಅನ್ನೋದು ಕ್ಷಣದ ಸುದ್ದಿ. ನಾಳೆ ನಡೆದಂತಹ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ನಿಮ್ಗೆ ನೀಡ್ತೀವಿ. 1999ರಲ್ಲಿ ಗ್ರಾಮ ಪಂಚಾಯಿತಿ ಕಿತ್ತೂರು ಗ್ರಾಮ ಪಂಚಾಯಿತಿ ಈಗಿನ ಗ್ರಾಮ ಪಂಚಾಯಿತಿ ಇತ್ತಲ್ಲ, ಆ ಗ್ರಾಮ ಪಂಚಾಯಿತಿಯಲ್ಲಿ 1726 ಅನ್ನುವಂಥ ಒಂದು ಏನು ರಿಜಿಸ್ಟ್ರೇಷನ್ ಆಗಿತ್ತು. ದಾಖಲೆಗಳೆಲ್ಲ ಪರಿಶೀಲಿಸಿದಾಗ ಅದು 99 ವರ್ಷ ಲೀಸ್ ಹತ್ತಿ ಭೂ ಬಾಡಿಗೆ ಹತ್ತಿ ಕೊಡ್ತಾರೆ. ಆ ಭೂ ಬಾಡಿಗೆಯಲ್ಲಿ ಸರ್ಕಾರ ಕಟ್ಟಡ ಕಟ್ಟಬೇಕಷ್ಟೇ, ಅದೇ ಭೂ ಬಾಡಿಗೆ ಅಂತೇಳಿ ನಾವು ಕೊಟ್ಟಿದ್ವಿ. ಮತ್ತು ಇವೆಲ್ಲನೂ ದಾಖಲೆಗಳು ಈಗಾಗಲೇ ಪಟ್ಟಣ ಪಂಚಾಯತಿ ಅಂತೇಳಿ ಕಿತ್ತೂರು ಆಗಿದೆ. ಇವೆಲ್ಲನೂ ದಾಖಲೆಗಳು ಪಟ್ಟಣ ಪಂಚಾಯತಿಗೆ ಹಸ್ತಾಂತರ ಆಗಿದೆ. ಯಾವ ಅಧಿಕಾರಿಗಳಿಗೂ ಮತ್ತು ಸರ್ಕಾರದಿಂದ ಯಾವುದೋ ಅಂಥ ಸುತ್ತಲೆಗಳು ಇಲ್ಲ, ಮಾರ್ಗ ನಮಗೇನು ಡೈರೆಕ್ಷನ್ ಇಲ್ಲ. ಭೂ ಬಾಡಿಗೆ ಅಂತೇಳಿ ಅಷ್ಟೇ ಇರ್ತೀವಿ. ಅದನ್ನು ನಾವು ಮುಂದಿನ ಕ್ರಮಕ್ಕಾಗಿ ಪಟ್ಟಣ ಪಂಚಾಯತಿಯವರು ಅದನ್ನು ಕ್ರಮ ವಹಿಸಲಿಕ್ಕೆ 99 ವರ್ಷ ಕೊಡುವಂಥ ಹಕ್ಕು ಯಾವ ಅಧಿಕಾರಿಗಳಿಗೆ ಅದು ಇದೆ ಸರ್? ಇಲ್ಲ, ಅಧಿಕಾರಿಗಳಿಗೆ ನಾವೇನೇ ಇದ್ದರೂ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಗಮನಕ್ಕೆ ತೊಗೊಂಡು ಅವ್ರ ಕಡೆಯಿಂದ ನಾವು ಒಂದು ಪರ್ಮಿಷನ್ ತೊಗೊಂಡು ನಾವು ಒಂದು ಕೆಲಸ ಮಾಡಬೇಕು. ಈಗಾಗಲೇ ಅದು ಪಟ್ಟಣ ಪಂಚಾಯತಿಗೆ ಹಸ್ತಾಂತರ ಆಗಿರೋದ್ರಿಂದ ಪಟ್ಟಣ ಪಂಚಾಯತಿಯವರು ಅದನ್ನು ಅವರು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಕ್ರಮ ವಹಿಸಲಿಕ್ಕೆ ಹೋಗಬೇಕು. ಸರ್ಕಾರಿ ಕಟ್ಟಡನೇ ಇರಬೇಕು ಅದು. ಇಲ್ಲಾಂದರೆ 99 ವರ್ಷ ಖುಲ್ಲಾ ಜಾಗ ಅಂತೇಳಿ ಬರೀತಾರೆ. ಇಲ್ಲಾಂದ್ರೆ ನಾವು ಯಾವ್ದಾರ ಅನುದಾನದಲ್ಲಿ ಕಟ್ಟಡ ಕಟ್ಟಿ ಅವ್ರಿಗೆ 19 ವರ್ಷ ಕೊಟ್ಟು ಅದಕ್ಕೆ ಇಂತಿಂತ ಅಂತೇಳಿ ಬಾಡಿಗೆ ಕಟ್ಟಬೇಕು. ಪ್ರತಿ ವರ್ಷ ಶೇಕಡಾವಾರು ಅದನ್ನು ಬಾಡಿಗೆಯನ್ನು ರೈಸ್ ಆಗಬೇಕು. ಅದು ಮತ್ತು ಅದು ಹಿಂದೆ ಏನು ಮಾಡಿದಾರೋ ಅದೆಲ್ಲನೂ ಒಂದು ಸ್ವಲ್ಪ ಕಾನೂನು ಬಾಹಿರಾಗಿದ್ದನ್ನು ಕಂಡು ಬರೋದಿರುತ್ತೆ. ಮಾನ್ಯ ಅವರು ಪಟ್ಟಣ ಪಂಚಾಯತಿಯವರು ತಾವು ತಮ್ಮ ಈಗ ಬಂದು ಎಲ್ಲಿ ಅವ್ರದ್ದು KDP ಆಯಿತು ತಮ್ಮದು ಇದರಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರ ಜೊತೆ ಒಂದು ಮೀಟಿಂಗ್ ಮಾಡಿ ಮುಂದಿನ ಜಿಲ್ಲಾಧಿಕಾರಿಗಳ ಜೊತೆ ಡಿಸ್ಕಸ್ ಮಾಡಿ ಅದು ಕ್ರಮ ತಗೊಳ್ಳಿಕ್ಕೆ ಅವರು ಆ ಬಾಡಿ ಮತ್ತು ಅವರ ಅಧ್ಯಕ್ಷರ ಒಂದು ಪ್ರಭಾವದಿಂದ ಅದೇನು ಕಡಿತಗೊಂಡಿದೆ ಅನ್ನೋದು ದಾಖಲೆಯಲ್ಲಿ ಪರಿಶೀಲಿಸಿದಾಗ ಕಂಡು ಬರುತ್ತೆ. ಪ್ರಭಾವಿ ವ್ಯಕ್ತಿಯಿಂದನ ಇದೇನೋ ಒಂದು ಅಧಿಕಾರಿಗಳಿಗೆ ಇದು ಮಾಡಿ ತಿರುಚಿತಿ ಈ ಸರ್ಕಾರದ ಜಮೀನನ್ನು ಎಲ್ಲಿ ತೆಗೆದುಕೊಡುವಂಥ ಪ್ರಸ್ತಾವನೆಲ್ಲ ದೇ ಹ್ಯಾವ್ ನೋ ರೈಟ್ಸ್. ಬಟ್ ಇದ್ದಂಥ ಭೂ ಬಾಡಿಗೆಗಳನ್ನ ಭೂ ಬಾಡಿಗೆ ಮುಖಾಂತರ ತೊಗೋಬೇಕಾಗ್ತೈತಿ. ಅದನ್ನು ಎಷ್ಟು ವರ್ಷ ಬಿಟ್ಟಿದ್ದಾರೆ, ಏನು ವರ್ಷ ನೋಡ್ಕೊಂಡು ಅದನ್ನು ಮುಂದಿನ ಕ್ರಮ ಕೈಗೊಳ್ಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಿರ್ದೇಶನ ಕೊಡೋಕೆ ಹಸ್ತದ ಮೇಲಿನ ಅಧಿಕಾರಿಗಳು ಕಡೆಯಿಂದ ಡೆಫಿನೆಟ್ಲಿ ಯಾವುದೂ ಅಂಥವು ಖರೀದಿ ಯಾವಂಥದ್ದು ಮೊದಲು ಯಾವ್ಯಾವುದೋ ಕಾಲದಾಗ ಇನ್ನೂ ಆಗಿರ್ಬೇಕು, ಆಗಕ್ಕೆ ಸಾಧ್ಯ ಇಲ್ಲ. ಡೆಫಿನೆಟ್ಲಿ ಆಗಿದಾವಂತ ಹೇಳ್ಬೋದು ಮೌಖಿಕವಾಗಿ. ನೋ ಒನ್ ಹ್ಯಾಸ್ ರೈಟ್ಸ್ ಟು ಸೆಲ್ ದಿ ಪ್ರಾಪರ್ಟಿ. ಯಾವುದೇ ಸರ್ಕಾರಿ ಜಾಗಗಳು ಮಾರಕ್ಕೆ ಸಾಧ್ಯ ಇಲ್ಲ.
ಯಾವಾಗೂ ರೈಟು ಇಲ್ಲ. ಭೂ ಬಾಡಿಗೆ ಕೊಟ್ರೆ ನೀವು ಬೇಕಾದಾಗ ಅವ್ರು ಕುಲ ಮಾಡಿಸುವಂಥ ಇದಿರ್ತೈತಿ. ಸರ್ಕಾರಕ್ಕೆ ಏನಾರು ಅವಶ್ಯಕತೆ ಬಿದ್ದರೆ ಹಾಂ ಸರ್. ಅದನ್ನು ಯಾವಾಗ ಇದ್ರೂ ನಾವು ತೊಗೊಳ್ಬೋದು. ನಮ್ಮ ಸರ್ಕಾರದ ಯಾವುದೇ ಕಚೇರಿಗಾಗಲಿ ಯಾವುದೇ ಏನೋ ತೊಗೊಳ್ಬೇಕಾದ್ರೆ ಭೂ ಬಾಡಿಗೆ ದೇರ್ ಆಲ್ ಟೆಂಪ್ರರಿ ಥಿಂಗ್ಸ್. ಮೀಟಿಂಗ್ನಲ್ಲಿ ಡೆಫಿನೆಟ್ ಆಗಿ ಅವ್ರು ಕ್ವಶನ್ ಮಾಡಿ ಅದಕ್ಕೆ ಒಂದು ಸೂಕ್ತವಾದಂಥ ನಿರ್ದೇಶನ ಕೊಡೋಕೆ ಇದ್ರಾಗ ಎಲ್ಲರಿಗೂ ಸರಿಸಮಾನ. ಅವ್ರಿಗೊಂದು ಕಾಯ್ದೆ ಕೊಡುವಂಥದ್ದಾಗಲಿ ಇವ್ರಿಗೊಂದು ಮಾಡುವಂಥದ್ದಾಗಲಿ ಮಾಡೋದಲ್ಲ. ಅದರಲ್ಲೇ ಮೀಟಿಂಗ್ ತೊಗೋತೀನಿ, ಯಾರಿಗೆ ಏನದ ಅವ್ನು ಚೆಕ್ ಮಾಡಿ ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೊಳಕ್ಕೆ ಡೆಫಿನೆಟ್ ಆಗಿ ಅದನ್ನು ಸರಿ ಮಾಡೋಕ್ಕೆ ಹಚ್ತೇನೆ. ಇದು ನಿಮ್ಮ ಸ್ಟಾರ್ ನ್ಯೂಸ್ ಕಿತ್ತೂರು ಕರ್ನಾಟಕ.